ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಚಾರ್ವಿಗೆ ಮ್ಯಾಗಿ ಮಾಡಿಕೊಡ್ಬೇಕಂತೆ, ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ. ಸ್ಯಾಟರ್ಡೇ ಟೈಮ್ ಮಾತ್ರ ಅವಳಿಗೆ ಮ್ಯಾಗಿ ಮಾಡಿಕೊಡೋದು. ವೀಕ್ಲಿ ಮಧ್ಯದಲ್ಲೆಲ್ಲ ಕೇಳಿದ್ರೆ ಬೈತೀನಿ, ಯಾಕಂದರೆ ಮಕ್ಕಳು ಏನು ಮಾಡೋಕ್ಕಾಗಲ್ಲ, ಆಟ ಮಾಡ್ತಾರಲ್ವ, ಹಾಗಾಗಿ ಮಾಡಿಕೊಡ್ಲೇಬೇಕು. ನಾನು ಇವತ್ತು ಸ್ಯಾಟರ್ಡೇ ಅಲ್ವಾ 12 ಗಂಟೆಗೆ ಬಂದೆ. ಚಾರ್ವಿ 1 o'clock ಆಗುತ್ತೆ ಅವಳು ವ್ಯಾನ್ ಬರೋದು. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಬಿಟ್ಲು. ಜಸ್ಟ್ ಒಂದು ಹಾಫ್ ಆನ್ ಅವರ್ಗೆಲ್ಲ ಹೋಮ್ವರ್ಕ್ ಮುಗಿಸಿದ್ದಾಳೆ. ನನಗೆ ಮ್ಯಾಗಿ ಮಾಡಿಕೊಡಮ್ಮ ಅಂತ ಕೇಳೋದು. ಪಾಪ ವೀಕ್ಲಿ ಒನ್ಸ್ ಕೇಳ್ತಾಳಲ್ಲ, ಅದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ರೆಡಿ ಆಗಿದೆ ಮ್ಯಾಗಿ. ಅವಳಿಗೆ ಜಾಸ್ತಿ ನೀರು ಇರಬಾರ್ದಂತೆ, ಹಾಗೆ ಡ್ರೈ ಆಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ನಾನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ನಮ್ಮ ಅತ್ತೆ ಎಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದು ವಾಶ್ ಮಾಡಿಕೊಡ್ತಾರೆ. ಒಂದು ಸ್ವಲ್ಪ ಮಿಷಿನ್ಗೆ ಹಾಕಿದ್ರೆ ಒಂದು ಸ್ವಲ್ಪ ಎಲ್ಲ 50% ಹೋಗಿರುತ್ತೆ, ಇನ್ನು 50% ಎಲ್ಲ ಬ್ರಷ್ ಮಾಡಿಕೊಡ್ತಾರೆ. ಮಿಷಿನ್ಗೆ ಹಾಕಲ್ಲ, ಏನು ಮಾಡೋದು, ವಿಧಿ ಇಲ್ಲ, ಹಾಕಬೇಕು. ತಗೋ ಬಿಸಿ. ಬಿಸಿ ಬಿಸಿನೇ ತಿಂತೀಯಾ? ಹಾಂ, ಹಾಯ್. ಓಕೆ, ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ. 150% ಎಲ್ಲ ಕೊಳೆ ಎಲ್ಲ ಹೋಗಿರುತ್ತೆ, ಇನ್ನೊಂದು 50% ಎಲ್ಲ ಬ್ರಷ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮತ್ತೆ ಅದನ್ನು ಬ್ರಷ್ ಮಾಡಿಕೊಡ್ತೀನಿ, ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಮಿಷಿನ್ಗೆ ಹಾಕಿ ಇಟ್ಟಿರು ಅಂತ ಹೇಳಿದರು. ಹಾಗಾಗಿ ಎಲ್ಲನೂ ಮಿಷಿನ್ಗೆ ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಒಂದೊಂದು ಟೈಮ್ ನನಗೇನು ಅನ್ನಿಸ್ಬಿಡುತ್ತೆ ಅಂತಂದರೆ, ಏನೋ ಒಂಥರ ಮೈಂಡು ಒಂಥರ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರುತ್ತೆ. ಒಂಥರ ಏನೋ ತುಂಬ ಜಾಸ್ತಿನೂ ಅಲ್ಲ, ಮೈಲ್ಡಾಗಿ ತಲೆನೋವು ಅಂತ ಅನ್ನಿಸ್ಬಿಡುತ್ತೆ. ಆಗ ಒಂದೊಂದು ಸತಿ ಟೀ ಆರ್ ಕಾಫಿ ಕುಡಿಬೇಕಂತ ಅನಿಸುತ್ತೆ. ಅಪರೂಪನೇ ಕುಡಿಯೋದು, ಬಟ್ ಬೆಲ್ಲ ಹಾಕ್ಕೊಂಡು ಟೀ ಅಥವಾ ಕಾಫಿ ನಾನು ಮಾಡಿಕೊಂಡು ಕುಡಿತೀನಿ. ಖಂಡಿತವಾಗಿಯೂ ಈ ರೀತಿ ಎಲ್ಲರಿಗೂ ಅನಿಸುತ್ತೆ ಅಂತ ನನಗೆ ಅನಿಸುತ್ತೆ. ಟೀ ಅಥವಾ ತೀರಾ ಮುಟ್ಟೋದೇ ಇಲ್ಲ ಅಂತ ಅನ್ನೋರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಬಟ್ ನಾನು ಟೀ ಅಡಿಕ್ಟ್ ಆಗಿದ್ದಾಗಿಂದ ಇವಾಗ ಸಡನ್ನಾಗಿ ಟೀ ಬಿಟ್ಟಾಗ ಒಂದೊಂದು ಸತಿ ಹಂಗೆ ಅನಿಸುತ್ತೆ, ಗಮನವೂ ಆ ಕಡೆ ಎಳೀತಾ ಇರುತ್ತೆ, ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ. ಜಾಸ್ತಿ ಕುಡಿಬೇಕು ಅಂತ ಅನ್ನಿಸ್ದಾಗ ನಾನು ಬೆಲ್ಲ ಹಾಕ್ಕೊಂಡು ಕುಡಿತೀನಿ. ಹಾಗೆ ನಮ್ಮ ಅತ್ತೆ ಬಂದರು, ಅವರು ಬಂದು ಎಲ್ಲ ಬ್ರಷ್ ಮಾಡಿಕೊಡ್ತಾಯಿದ್ರು. ನಾನೆಲ್ಲ ಜಾಲಿಸಿ ಅದನ್ನು ಒಣಗಾಕೋದು ಎಲ್ಲ ಮಾಡ್ತಾಯಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದಾದಮೇಲೆ ಮನೆಯೆಲ್ಲ ಕಸ ಗುಡಿಸೋ ಕೆಲಸ ಇದ್ದೇ ಇರುತ್ತಲ್ಲ. ಸಂಜೆ ಆಗಿದ ತಕ್ಷಣವೇ ಮನೆಯೆಲ್ಲ ಕಸ ಗುಡಿಸ್ತೀನಿ. ನಾನು ಜಾಸ್ತಿ ನಮ್ಮ ಮನೆಯನ್ನು ನಾನು ನಿಮಗೆ ತೋರಿಸೇ ಇಲ್ಲ, ಇದೇ ಥರನೇ ಇರುತ್ತೆ ಯಾವಾಗ್ಲೂ. ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೇ ನೀಟಾಗೆಲ್ಲ ಆರ್ಗನೈಸಾಗಿ ಮಾಡಿದ್ರು ನಮ್ಮ ಮನೆಯಲ್ಲಿ ಆ ಕಡೆ ಈ ಕಡೆ ಆಗ್ತಾನೇ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ನಾನು ಮನೇನ ನಿಮಗೆ ಅಷ್ಟು ಹಾಲೆಲ್ಲ ನಾನು ನಿಮಗೆ ಶೇರ್ ಮಾಡಲ್ಲ, ತುಂಬ ಸ್ಪೇಸ್ ಕಡಿಮೆ ಇದೆ, ಅದಕ್ಕೋಸ್ಕರನೇ. ನಾವು ರೈತರು ಅಂತ ಅಂದಮೇಲೆ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಅಫಿಷಿಯಲ್ಸ್ ಆದರೆ ಒಂದು ವಸ್ತು ಎಲ್ಲಿ ಇಟ್ಟಿದ್ರೆ ಅಲ್ಲೇ ಇರುತ್ತೆ, ಬಟ್ ರೈತರ ಮನೆಯಲ್ಲಿ ಆ ರೀತಿ ಇರೋದಿಲ್ಲ. ಹಾಗೆ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಮನೆಯವ್ರಿಗೆಲ್ಲ ಮತ್ತೆ ಟೀ ಮಾಡಿಕೊಡ್ಬೇಕು. ಏನಪ್ಪ ಇವ್ರು ಯಾವಾಗಲೂ ವ್ಲಾಗಲ್ಲಿ ಟೀ ಮಾಡೋದೇ ಜಾಸ್ತಿ ಇದು ಮಾಡ್ತಾರಂತ ಅನ್ಬೇಡಿ. ನಿಜವಾಗ್ಲೂ ಒಂದು ದಿನಕ್ಕೆ ನಮ್ಮ ಮನೇಲಿ ಏನಿಲ್ಲ ಅಂತಂದ್ರೂ ಒಂದು
ಕಡಿಮೆ ಅಂದರೆ ಒಂದು 8ರಿಂದ 10 ಸತಿ ಆದರೂ ಟೀ ಇಟ್ಟಿರ್ತೀವಿ. ಯಾಕಂತಂದರೆ ನಮ್ಮ ಮನೆಗೆ ಬಂದವ್ರು ಬಂದಾಗೆ ಹೋದವ್ರು ಹೋದಾಗೆ ಅನ್ನೋ ರೀತಿ ಇರ್ತಾರೆ. ಪ್ಲಸ್ ನಾನು ಹೇಳಿರೋ ಹಾಗೆ ನಮ್ಮ ಮಾವ ತುಂಬ ಟೀ ಕುಡಿತಾರೆ. ಅವ್ರಿಗೆ ಬೇರೆ ಹ್ಯಾಬಿಟ್ಸ್ ಏನೂ ಇಲ್ಲ. ಅವ್ರಿಗೆ ಮೈಂಡ್ ಫ್ರೆಶ್ನೆಸ್ ಬೇಕು ಅಂದಾಗೆಲ್ಲ ಟೀ ಕೇಳ್ತಾ ಇರ್ತಾರೆ. ಮತ್ತು ಹೊರಗಡೆ ಎಲ್ಲ ಏನಾದರೂ ಹೋಗಿ ಬಂದಾಗ ಕೆಲಸದ ಸ್ಟ್ರೆಸ್ಸಿಂದ ಅವ್ರಿಗೆ ರಿಲೀಫ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಟೀ ಕೇಳ್ತಾರೆ. ಹಾಗಾಗಿ ನಾವು ಅವರೇನು ತಗೊಳ್ಳಲ್ವಲ್ಲ, ಬೇರೆ ಹ್ಯಾಬಿಟ್ಸ್ ಆ ಥರ ಇಲ್ವಲ್ಲ, ಇನ್ನೇನು ಟೀ ಕೇಳ್ತಾರೆ ಅಂತೇಳ್ಬಿಟ್ಟು ಎಷ್ಟೋ ಹೇಳ್ತೀವಿ ಕಡಿಮೆ ಮಾಡಿ ಅಂತ. ಬಟ್ ಅವ್ರು ಹೇಳ್ತಾರೆ, ನನಗೇನು ಬೇರೆ ಅಭ್ಯಾಸ ಇಲ್ಲ, ನನಗೆ ಟೀ ಬೇಕು ಅಷ್ಟೇ ನಾನು ಕೇಳೋದು, ಇನ್ನೇನು ಕೇಳ್ತೀನಿ, ಒಂಚೂರು ಟೀ ಕೊಡೋಕ್ಕಾಗಲ್ವಾ ಅಂದ್ಬಿಡ್ತಾರೆ. ನಾವು ಅವರ ಎಲ್ತ್ಗೆ ಹೇಳಿದ್ರೆ, ಬಟ್ ಅವ್ರು ಒಂದೊಂದು ಸತಿ ಹೇಳೋ ರೀತಿ ಹೌದಲ್ವಾ ಪಾಪ ಅವ್ರು ಇನ್ನೇನೂ ಕೇಳಲ್ಲ, ಒಂಚೂರು ಟೀ ಕೇಳ್ತಾರೆ ಅಷ್ಟೇ ಅಲ್ವಾ ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಎಷ್ಟೇ ಸತಿ ಕೇಳಲಿ ನಾನು ಟೀ ಮಾಡಿಕೊಡ್ತೀನಿ, ಬೇಜಾರೇನಿಲ್ಲ. ಹಾಗೆ ಸಂಜೆ ನಮ್ಮತ್ತೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ರು. ಹಾಗಾಗಿ ಆಲೂಗಡ್ಡೆ ಸಾಗುನ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದು, ಬರೀ ಆಲೂಗಡ್ಡೆ ಅಷ್ಟೇ ಹಾಕಿ ಮಾಡಿದೆ. ಮನೇಲಿ ಎಲ್ಲರಿಗೂ ಚಪಾತಿಗೆ ಚಟ್ನಿಗಿಂತೂ ಗ್ರೇವಿ ಥರ ಏನಾದರೂ ಸಾಗು ಎಲ್ಲ ಮಾಡಿದ್ರೆ ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮ ಮನೆಯವ್ರಿಗಂತೂ ಚಟ್ನಿಗಿಂತೂ ಏನಾದರೂ ಈ ರೀತಿ ಸಾಗು ಮಾಡಿಕೊಟ್ರೇ ತುಂಬ ಇಷ್ಟಪಡೋದು. ಹಾಗೆ ಈ ಆಲೂಗಡ್ಡೆ ಸಾಗು ಅಥವಾ ಗೊಜ್ಜು ಏನಾದರೂ ಅಂದ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಮಸಾಲೆಗೆ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ಮಾಮೂಲಿ ನಾನ್ ವೆಜ್ ಸಾಂಬಾರಿಗೆ ಯಾವ ರೀತಿ ಮಸಾಲೆನ ರುಬ್ಕೊಳ್ತೀವೋ ಆ ರೀತಿ ರುಬ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಹಾಕಿಬಿಟ್ಟು ಆಲೂಗಡ್ಡೆನ ಇದ್ರೊಳಗಡೆ ಕಿವುಚಿದ್ರೆ ಸೇಮ್ ಒಂದು ಮಸಾಲೆ ಗೊಜ್ಜು ಥರ ಇರುತ್ತೆ. ನನಗೆ ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಟ್ರು. ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಟ್ರು ಬೇಗ ಬೇಗ. ಯಾಕಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆ ಕೆಲಸ ಮಾಡಿ ಬರೋ ಅಷ್ಟೊತ್ತಿಗೆ ಸಾಕಾಗೋ ಅನ್ನೋದಕ್ಕಿಂತ ಟೈಮ್ ಆಗಿಬಿಟ್ಟಿತ್ತು. ಹಂಗಾಗಿ ನಮ್ಮ ಮನೇಲಿ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸ್ ಊಟ ಮಾಡೋದು. ಅದಕ್ಕೋಸ್ಕರ ಸಂಜೆ 7 ಗಂಟೆಗೆ ಅಡುಗೆ ಆಗಿಬಿಟ್ರೆ ಬೆಸ್ಟು. ಒಬ್ಬೊಬ್ಬರೇ ಊಟ ಮಾಡ್ತಾಯಿರ್ತಾರೆ. 7 ಗಂಟೆದು ಒಬ್ಬರು ಟೈಮು, 7:30, 8 ಗಂಟೆ. ನಂದು ನಮ್ಮ ಮನೆಯವ್ರದ್ದು 8:30 ಆಗಿಬಿಡುತ್ತೆ. ಯಾಕಂದರೆ ಚಾರ್ವಿ ಟ್ಯೂಷನಿಂದ ಕರ್ಕೊಂಡು ಬಂದಮೇಲೆ ಚಾರ್ವಿನ ಆಮೇಲೆ ಊಟ ಮಾಡ್ತಾರೆ. ಸಮ್ಟೈಮ್ಸ್ ಬೇಗ ಅಡುಗೆ ಆಗಿದ್ದರೆ ಚಾರ್ವಿನ ಟ್ಯೂಷನಿಂದ ಕರ್ಕೊಂಡು ಬರೋಷ್ಟೊತ್ತಿಗೆ ಊಟ ಮಾಡಿಬಿಡ್ತಾರೆ. ಜಾಸ್ತಿ 8 ಗಂಟೆ ಮೇಲೇ ಊಟ ಆಗೋದು. ಸುಮಾರು ಜನ ಅಂದ್ಕೊತಾರೆ ಇವ್ರದ್ದೇನು ಜಾಯಿಂಟ್ ಫ್ಯಾಮಿಲಿ ಆದ್ರೂ ಯಾಕೆ ಇವರು ಎಲ್ಲ ಜೊತೆಯಲ್ಲಿ ಊಟನೇ ಮಾಡೋದಿಲ್ಲ, ಊಟ ಮಾಡೋ ಅಂತಹ ವ್ಲಾಗನ್ನು ಯಾವತ್ತೂ ಶೇರ್ ಮಾಡಿದ್ದಿಲ್ಲ ಅಂತ ಅಂದ್ಕೊಳ್ಬೋದು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆದ್ರೂ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಲ್ಲಿ ಊಟ ಮಾಡ್ತಾರೆ. ಹಾಗಾಗಿ ಎಲ್ಲರೂ ವಿಡಿಯೋ ಮಾಡೋದು ಅಷ್ಟು ಇದೆಲ್ಲ. ನಮ್ಮ ಮಾವ ನಮ್ಮ ಅತ್ತೆನ ಜಾಸ್ತಿ ತೋರಿಸ್ತಾ ಇರ್ತೀನಿ. ನಮ್ಮ ಮಾವನೇನು ಜಾಸ್ತಿ ಇದು ಮಾಡಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಕ್ಯಾಮ್ರಾ ಶೈ ಅನ್ನೋದಿರುತ್ತಲ್ವ. ಹಾಗಾಗಿ ಇನ್ನು ನನ್ನ ಮೈದನ ನಾನು ಅಷ್ಟಾಗಿ ಒಂದು ವಿಡಿಯೋ ಮುಂದೆ ಎಲ್ಲ ಅವರು ಬರೋದು ಇಲ್ಲ, ನಾವು ಅವ್ರನ್ನ ಕೇಳೋಕ್ಕೂ ಆಗೋದಿಲ್ಲ. ನಾನು ಮತ್ತು ನಮ್ಮ ಮನೆಯವರು ಚಾರ್ವಿ ಎಲ್ಲ ಒಟ್ಟಿಗೆ ಊಟ ಮಾಡೋದು. ಬಟ್ ಯಾಕೆ ನಾನು ವಿಡಿಯೋ ಮಾಡಲ್ಲ ಅಂತಂದರೆ ಇದೇ ಕಾರಣಕ್ಕೇ. ನಮ್ಮ ಮನೆಯವ್ರಿಗೆ ಬೈಕ್ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಕಾಲು ಸರಿಯಾಗಿ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ. ಅವರು ಒಂದು ಸ್ವಲ್ಪ ಕಾಲನ್ನು ಅರ್ಧಂಬರ್ಧ ಮಡ್ಚ್ಕೊಂಡು ಊಟ ಮಾಡ್ತಾಯಿರ್ತಾರೆ. ಹಾಗಾಗಿ ಅವ್ರಿಗೆ ಬೇಜಾರಾಗಬಾರ್ದಲ್ಲ ಅಂತೇಳ್ಬಿಟ್ಟು ಅಷ್ಟೇ ನಾನು. ಮತ್ತು ಅವ್ರೇನಾದರೂ ಮನಸ್ಸಿಗೆ ಬೇಜಾರಾಗ್ಬೋದು. ಮತ್ತು ಅದನ್ನೆಲ್ಲ ಅವರು ವಿಡಿಯೋ ನೋಡಿದಾಗ ನನಗೆ ಯಾಕೆ ಇಂಥ ಪರಿಸ್ಥಿತಿ ಆಯಿತು ಅಂತೇಳಿ ಅವ್ರು ನೋವು ತಿನ್ನಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ. ತುಂಬ ಬೇಜಾರಾಗುತ್ತೆ ಈ ಸಿಚುಯೇಷನ್ನ ನಾನು ಯಾವಾಗಲೂ ನೆನೆಸ್ಕೊಂಡಾಗ, ಯಾಕೆ ಈ ಥರ ಆಯಿತು ಅಂತೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಕಷ್ಟ ಬರುತ್ತೆ, ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ದೇವರಲ್ಲಿ ಕೇಳ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಕಷ್ಟ ಎಲ್ಲರಿಗೂ ಬರುತ್ತೆ, ಮನುಷ್ಯನಿಗೆ ಬರೋದು. ಕಷ್ಟ ಅನ್ನೋದು ಮರಕ್ಕೇನು ಬರೋದಿಲ್ವಲ್ಲ, ಕಲ್ಲಿಗೇನು ಬರೋದಿಲ್ವಲ್ಲ, ಬರೋದು ಮನುಷ್ಯನಿಗೆ ಅಲ್ವಾ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಫೇಸ್ ಮಾಡೋದೇ ಇಲ್ಲ ಅಂದ್ಕೊಂಡಿರೋ ಅಂಥ ಪ್ರಾಬ್ಲಮ್ಸ್ ಎಲ್ಲ ನಮಗೆ ಫೇಸ್ ಆಗಿಬಿಡುತ್ತೆ. ಅದನ್ನು ಅಂದರೆ ಬರುತ್ತೆ, ಅದನ್ನು ನಾವು ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಇದೇ ಕಾರಣಕ್ಕೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂದರೆ ನಾನು
ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಊಟ ಮಾಡೋದೆಲ್ಲ ಒಟ್ಟಿಗೆ ಕೂತ್ಕೊಂಡು. ಎಷ್ಟೊಂದು ಜನ ಕೂಡು ಕುಟುಂಬ ಎಲ್ಲ ಫ್ರೀಯಾಗಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡೋದೆಲ್ಲ ಇದು ಮಾಡ್ತಾರೆ. ಡೈನಿಂಗ್ ಟೇಬಲ್ ಅನ್ನೋದು ಇದ್ದಿದ್ದರೆ ಮೇ ಬಿ ಇದು ಸಾಧ್ಯ ಆಗ್ತಿತ್ತೇನೋ. ಡೈನಿಂಗ್ ಟೇಬಲ್ ಇಲ್ವಲ್ಲ, ಹಾಗಾಗಿ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು. ಅದಕ್ಕೆ ನಾನು ಜಾಸ್ತಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದನ್ನು ನಾನು ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಚಪಾತಿ ಎಲ್ಲ ಮಾಡಿದೆ, ಸಾಗುನು ರೆಡಿ ಆಯಿತು. ಇದಾಗಿತ್ತು ನನ್ನ ಈ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ಡೇ ಒಂದು ಸಿಂಪಲ್ ಕ್ಲಿಪ್ ಅಂತಲೇ ಹೇಳ್ಬೋದು. ನನ್ನ ಹೇರ್ ತುಂಬ ಸ್ಪ್ಲಿಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಸ್ಪ್ಲಿಟ್ಸನ್ನು ತೆಗ್ಸೋಣ ಅಂತೇಳಿ ಪಾರ್ಲರ್ಗೆ ಹೋಗಿ ನೀಟಾಗಿ ನನ್ನ ಹೇರೆಲ್ಲ ಸ್ಪ್ಲಿಟ್ ತೆಗೆಸ್ದೆ. ಏನು ಹೇರ್ ಕಟ್ ಸ್ವಲ್ಪ ಕೊನೆ ಕೂದಲು ಅಂತಾರಲ್ವ, ಅದನ್ನೆಲ್ಲ ತೆಗೆಸಿ ಸ್ಪ್ಲಿಟ್ಟನ್ನು ತೆಗೆಸ್ದೆ. ಇದು ಸುಮಾರು ನಾನು ಡಿಗ್ರಿಯಲ್ಲಿ ಡಿಗ್ರಿ ಓದ್ತಿದ್ದಾಗ ನಾನು ಈ ರೀತಿ ಒಂದು ಸತಿ ಸ್ಪ್ಲಿಟ್ಟನ್ನು ತೆಗೆಸಿದ್ದೆ. ಅದಾದಮೇಲೆ ಇದೇ ಮದುವೆ ಆದಮೇಲೆ ಇಷ್ಟು ವರ್ಷ ಆದಮೇಲೆ ಸ್ಪ್ಲಿಟ್ಟನ್ನು ತೆಗೆಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.